ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಮಶ್ರೂಮನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಸುಮಾರು 1 ಪ್ಯಾಕ್ ಮಶ್ರೂಮನ್ನು ತೊಗೊಂಡಿದ್ದೀನಿ. ಮಶ್ರೂಮನ್ನು ಆರಿಸುವಾಗ ಈ ಥರ ವೈಟ್ ಆಗಿರೋ ಒಳ್ಳೆ ಫ್ರೆಶ್ ಮಶ್ರೂಮನ್ನು ಆರಿಸ್ಕೋಬೇಕು. ಇದನ್ನೀಗ ಈಸಿಯಾಗಿ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ನೋಡಿ, ಈ ಥರ ತೆಗೆದು ಇದರ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ಹಾಕಬೇಕು. ಈ ಥರ ಇದರ ಮೇಲಿನ ಈ ಥರ ಸಿಪ್ಪೆಯನ್ನು ತೆಗಿಬೇಕು ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದನ್ನು ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ಳಿ. ಬಡ್ಡಲ್ಲಿರೋದನ್ನು ಹಾಕಬೇಡಿ. ಇದನ್ನು ಕಟ್ ಮಾಡಿ ಹೊರಗೆ ಹಾಕಿ. ನೋಡಿ, ಈ ಥರ ಮಶ್ರೂಮನ್ನು ಹೀಗೆ ಓಪನ್ ಮಾಡಿ ಇದರ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ಹೊರಗೆ ಹಾಕಬೇಕು. ಈ ಥರ ಸಣ್ಣಗೆ ಹೆಚ್ಚಿ ಈ ಬುಡದಲ್ಲಿರೋ ಪೀಸನ್ನು ಹಾಕಬೇಡಿ. ನೋಡಿ, ಹೀಗೆ ಒಂದೊಂದಾಗಿ ಎಲ್ಲ ಮಶ್ರೂಮನ್ನು ಕ್ಲೀನ್ ಮಾಡ್ಕೋಬೇಕು. ಈಗ ತಗೊಂಡಂಥ ಮಶ್ರೂಮನ್ನು ಈ ಥರ ನೀಟಾಗಿ ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ. ನೋಡಿ, ಇಷ್ಟು ಸಿಪ್ಪೆ ಸಿಕ್ಕಿದೆ. ಇದೀಗ ಇದನ್ನು ಹೊರಗೆ ಹಾಕೋಣ. ಈಗ ಇದನ್ನು ನಮಗೆ ಬೇಕಾದ ಹದಕ್ಕೆ ಕಟ್ ಮಾಡ್ಕೊಳ್ಳೋಣ ಮಶ್ರೂಮನ್ನು. ಈಗ ನೋಡಿ, ನಾನು ಎಲ್ಲ ನನಗೆ ಬೇಕಾದ ಶೇಪಲ್ಲಿ ಮಶ್ರೂಮನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೂ ಚಿಟಿಗೆ ಅರಿಶಿಣವನ್ನು ಹಾಕಿ ಒಮ್ಮೆ ಇದನ್ನು ಕಲಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಹದವಾಗಿ ಬಿಸಿಯಾದ ನೀರನ್ನು ಹಾಕ್ತಾ ಇದ್ದೀನಿ. ಇದು ಒಂದು 10 ನಿಮಿಷ ಇದರಲ್ಲಿ ಚೆನ್ನಾಗಿ ನೆನೀಲಿ. ನಂತರ ಇದನ್ನು ಒಂದು 2-3 ಬಾರಿ ಚೆನ್ನಾಗಿ ತೊಳೆದು ನಮಗೆ ಬೇಕಾದ ಕರಿಗೆ ಇದನ್ನು ಉಪಯೋಗಿಸ್ಕೋಬೋದು. ಈಗ ಇದು ನಾನು ಉಪ್ಪು ನೀರಿಗೆ ಹಾಕಿ 10 ನಿಮಿಷ ಆಗಿದೆ. ನೋಡಿ, ಈ ಥರ ಆಗಿದೆ. ಇದನ್ನೀಗ ಒಂದು 2 ಬಾರಿ ಚೆನ್ನಾಗಿ ತೊಳ್ಕೊಂಡು ನಿಮಗೆ ಬೇಕಾದ ಗ್ರೇವಿಗೆ ಇದನ್ನು ಉಪಯೋಗಿಸ್ಕೋಬೋದು. ಇದಾಗಿರುತ್ತೆ ಇವತ್ತಿನ ನನ್ನ ಡೈರಿಯ ಟಿಪ್ಸು. ನಿಮಗೆ ನನ್ನ ಈ ಟಿಪ್ಸ್ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆನೂ ಹಂಚಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.